ಬಾಣದ ರಂಗನು ಕತ್ತಲೆಯೊಳು ಸಿಲುಕಿ ದಿಕ್ಕು ತೋಚದವನಾಗಿ ತಡವರಿಸುತ್ತಿರಲು ಅನ್ನ ನೀರಿಲ್ಲದೆ ಬಳಲಿರುವ ಮಹಾದೊರೆಯು ಕಲ್ಲು ಮುಳ್ಳುಗಳನ್ನು ತುಳಿದು ಬಾಧೆ ಪಡುತ್ತಿರುವ ಹರಿಯನ್ನು ನೆನೆಯುತ್ತಾ ದಾರಿಯ ಹುಡುಕುತ್ತ ಉರಿಯುವ ದೀಪದ ಬೆಳಕ ತಾನು ಕಂಡಾನೋ. ಇದು ಏಳುತ್ತಾ ಬೀಳುತ್ತಾ ದೀಪ ಇರುವ ಕಡೆಗೆ ಬರದಿಂದ ರಾಜನು ಬರುತ್ತಲಿರುವನು. ಕಾಡಿನ ಮಧ್ಯದಲ್ಲಿ ನಡೆಯುತ್ತಾ ಬರುವಾಗ ಕಲ್ಲು ಮಳ್ಳುಗಳನ್ನು ತುಳಿದು ರಕ್ತ ಸುರಿತಾ ಇದೆ. ಉರಿಯುವ ಬಿಸಿಲು ಒಂದು ಕಡೆ, ಅನ್ನ ನೀರಿಲ್ಲದ ಒಂದು ಕಡೆ, ಬಾಯಿಗೆ ಅನ್ನ ನೀರಿಲ್ಲ, ಬಳಲಿ ಬೆಂಡಾಗಿ ದಾರಿಯಲ್ಲಿ ಬರುತ್ತಿರುವಾಗ ಒಂದು ಬೆಳಕಿನ ದೀಪ ಕಾಣುತ್ತೆ. ಆ ದೀಪವನ್ನು ಕಂಡ ಬಾಣದರಂಗ ಅದು ಯಾವುದೋ ಅಲ್ಲಿ ಊರಿರಬೇಕು ಅಂತೇಳಿ ಆ ಬೆಳಕು ಇರುವ ಕಡೆಗೆ ಧಾವಿಸಿ ಬರ್ತಾ ಇದ್ದನು. ಇದ ಕಂಡ ಶನಿ ದೇವ ಕಾಡಿಗೆ ಬೆಂಕಿಯ ನೆಟ್ಟ. ಬಾಣದರಂಗ ಬರ್ತಾ ಇರ್ತಕ್ಕಂಥ ದಾರಿ ನೋಡಿಬಿಟ್ಟು ಶನಿದೇವ ಮನಸ್ಸಲ್ಲಿ ಯೋಚನೆ ಮಾಡಿದ, ಇವನಿಗೆ ಸರಿಯಾದ ಪಟವನ್ನು ಕಲಿಸಲೇಬೇಕು ಅಂದರೆ ಈ ಕಾಡಿಗೆಲ್ಲ ಬೆಂಕಿ ಇಟ್ಬಿಡೋಣ ಆ ಕಡೆಗಿಂದ ಅಂತೇಳಿ ತನ್ನ ಮಾಯಾಬಲದಿಂದ ಬೆಂಕಿ ಇಟ್ಬಿಟ್ಟ. ಇದ ಕಂಡ ಶನಿ ದೇವ ಕಾಡಿಗೆ ಬೆಂಕಿಯ ನೆಟ್ಟ. ನಾಲ್ಕು ದಿಕ್ಕಿನಿಂದ ಬೆಂಕಿ ಉರಿಯುತ್ತಲೇ ದಗ್ಗನೆ ಎದ್ದಿತು, ಭೂಮಂಡಲ ಹಾರಾಡಿತು. ಬೆಂಕಿ ದಗ್ಗನೆ ಎದ್ದಿತು, ಭೂಮಂಡಲ ಹಾರಾಡಿತು. ಬಾಣದ ರಂಗನಿಗೆ ಬೆಂಕಿ ತಾಗೀತು. ಸುಟ್ಟ ಗಾಯಗಳಿಂದ ಕಣ್ಣೀರ ಸುರಿಸುತ್ತ ದಾರೆಯಲ್ಲಿ ಬಿದ್ದನು ಭೂಮಿಪತಿಯು. ಶನಿದೇವ ಇಟ್ಟ ಕಾಡಿನ ಬೆಂಕಿ ಬಾಣದರಂಗನಿಗೆ ತಾಕ್ಬಿಡ್ತು. ಬಾಣದರಂಗ ಸುಟ್ಟ ಗಾಯಗಳಿಂದ ರೋಧಿಸುತ್ತಾ ಭೂಮಿ ಮೇಲೆ ಬಿದ್ದಿದ್ದಾನೆ. ಶನಿದೇವ ಕರೆದನು ನಾಗ ಕನ್ಯೆಯ ದೊರೆಯ ಉಪಚರಿಸೆಂದು ಆಜ್ಞೆ ಮಾಡಿದನು. ದೇವನ ಆಜ್ಞೆಯಂತೆ ನಾಗ ಕನ್ಯೆಯು ಬಂದು ಬಾಣದ ರಂಗನ ಉಪಚರಿಸಿದಳಾಗ ತನ್ನ ಅರಮನೆಗೆ ಕೊಂಡೊಯ್ದಳಾಗ. ಪ್ರಜ್ಞೆಯಿಂದೆದ್ದ ರಾಜ ಕಣ್ಣ ತೆರೆದಾನು. ಸುಟ್ಟ ಗಾಯಗಳಿಂದ ಬಾಧೆ ಪಡುತ್ತಾರಿಲ್ಲನು. ನಾಗ ಕನ್ಯೆಯು ಮೈಯ ತಡವರಿಸಿ 1 ತಿಂಗಳು ಕಳೆಯೇ ರಾಜನಗರ್ಷವಾಗಿ ಮೈಯ ಗಾಯಗಳೆಲ್ಲ ಮಾಯವಾಗಲೋ. ನಾಗ ಕನ್ಯೆಯು ಶನಿಯ ಮರಣೆಯಂತೆ ನಾಗ ಕನ್ಯೆಯು ಆಗ ಶನಿಯ ಪ್ರೇರಣೆಯಂತೆ
ವ್ಯಾಮೋಹಗೊಂಡವಳಂತೆ ನಟಿಸುತ್ತಲಿರಲು ನಟಿಸುತ್ತಲಿರಲು ನಾಗಕನ್ಯೆಯನ್ನು ಕರೆದು ಸುಟ್ಟ ಗಾಯಗಳಿಂದ ಪರಿತಪಿಸುತ್ತಿರುವ ಬಾಣದರಂಗನನ್ನು ನಿನ್ನ ಅರಮನೆಗೆ ಕರೆತಂದು ಉಪಚಾರ ಮಾಡುವಂತೆ ಹೇಳಿ ಆಜ್ಞೆ ಮಾಡಿದ್ದಾನೆ. ದೇವರ ಆಜ್ಞೆಯಂತೆ ಶನಿಯ ಪ್ರೇರಣೆಯಂತೆ ನಾಗಕನ್ಯೆಯು ಬಾಣದರಂಗನನ್ನು ಸುಟ್ಟ ಗಾಯಗಳಿಂದ ರೋಧಿಸುತ್ತಿದ್ದ ಆ ಬಾಣದರಂಗನನ್ನು ತನ್ನ ಅರಮನೆಗೆ ಕರೆತಂದು ಉಪಚಾರ ಮಾಡಿ 1 ತಿಂಗಳು ಕಳೆದಿದೆ. ಮೈಲಿರ್ತಕ್ಕಂಥ ಗಾಯಗಳೆಲ್ಲ ಮಾಯವಾಗಿದೆ. ಮಹಾರಾಜನಿಗೆ ಪ್ರಜ್ಞೆ ಬಂದು ಚೆನ್ನಾಗಿ ಮಾತಾಡೋಕ್ಕೆ ಶುರುವಾದ. ಆಗ ಮತ್ತೆ ಶನಿ ಪ್ರೇರಣೆ ಮಾಡಿದಂತೆ ನಾಗಕನ್ನಿಗೆ ಇವನ್ನೇ ನೋಡಿ ವ್ಯಾಮೋಹ ಲವ್ ಮಾಡೋಕ್ಕೆ ಪ್ರಾರಂಭ ಮಾಡ್ದಂಗೆ ಮಾಡಿದ್ಲು. ಹಾಗೆ ಮಾಡ್ತಾನೆ ಬಾಣದಂಗ ನೋಡಬೇಕು. ಸುಟ್ಟ ಗಾಯಗಳಿಂದ ಬಾಧೆ ಪಡುತ್ತಲಿರಲು ನಾಗ ಕನ್ಯೆಯು ಮೈಯ ತಡವರಿಸುತ್ತೀರಲು 1 ತಿಂಗಳು ಕಡೆಯೇ ರಾಜಗೆ ಹರ್ಷವಾಗೆ ಮೈಯ ಗಾಯಗಳೆಲ್ಲ ಮಾಯವಾಗಲು ನಾಗ ಕನ್ಯೆಯು ಆಗ ಶನಿಯ ಪ್ರೇರಣೆಯಂತೆ ವ್ಯಾಮೋಹಗೊಂಡವಳಂತೆ ನಟಿಸುತ್ತಲಿರಲು ನಟನೆಗೊಳಗಾಗದೆ ದೊರೆಯು ಇರುತ್ತಿರಲು ನಾಗ ಕನ್ಯೆಯು ಆಗ ಬೇಸರಗೊಂಡು ಎಷ್ಟೆಷ್ಟೋ ವ್ಯಾಮೋಹ ಮಾಡಿದ್ಲು, ಏನೋ ಪ್ರೀತಿ ತೋರಿಸಿದ್ಲು, ಅವನ ನಟನೆಗೆ ಒಳಗಾಗಲೇ ಇಲ್ಲ. 1 ದಿನ ರಾತ್ರಿ ಮಲಗಿದ್ದ ಸಮಯ ನೋಡಿ ಮಹಾರಾಜ ಒಂದಿನ ಹಾಸಿಗೆ ಮೇಲೆ ಮಲಗಿದ್ದನಂತೆ. ಆ ಮಲಗಿದ್ದ ಸಮಯವನ್ನು ನೋಡಿದ ನಾಗಕನ್ಯೆ ರಾಗವ ಪಾಡಿದಳು. ದೊರೆಯೇಳದಿರಲು ನಾಗಾಭರಣವ ತೆಗೆದು ಮೈ ಮೇಲೆ ಒಂದು ನಾಗಾಭರಣವನ್ನು ಹಾಕ್ಕೊಂಡಿದ್ದು, ತಂತಿ ವಾರಿಸಿದ್ಲು, ಏನೇನೋ ಮಾಡಿದ್ಲು, ರಾಗ ಹೇಳಿದ್ಲು. ಇವನು ಮಲಗಿರೋ ಭೂಪತಿ ಎದ್ದಾಳೇ ಇಲ್ಲ. ಯಾವಾಗ ಇವನು ಎದ್ದಾಳಲ್ವ ಅವಳು ನಿದ್ದೆ ಬಂದ್ಬಿಡ್ತು. ಅಯ್ಯ ಇದೊಳ್ಳೆ ಗ್ರಾಚಾರ, ಈ ಪುಣ್ಯಾತ್ಮ ಮೇಲೆ ಹೇಳಲ್ಲ ಅಂತೇಳಿ ಕೊರಳಲ್ಲಿದ್ದಂಥ ನಾಗಾಭರಣವನ್ನು ತೆಗೆದು ಪಕ್ಕದಲ್ಲಿಟ್ಟು ಅವನ ಪಕ್ಕದಲ್ಲೇ ಇವನು ಮಲಗಕ್ಕೆ ಶುರು ಮಾಡಿದ್ರು ನಾಗಕನ್ಯೆ. ಅವಾಗ ಹೇಳಿದ್ರು, ಮಲಗೆ 1 ದಿನ ರಾತ್ರಿ ಮಲಗಿದ್ದ ಸಮಯ ನೋಡಿ ರಾಗವ ಪಾಡಿದಳು. ದೊರೆಯೇಳದಿರಲು ನಾಗಾಭರಣವ ತೆಗೆದು ಪಕ್ಕದಲ್ಲೇ ಇರಿಸಿ ದೊರೆಯ ಪಕ್ಕದಲ್ಲೇ ನಿದ್ರೆಗೈದಾಳು. ಇವಳು ಮಲಗಿದಾಳು ಪಕ್ಕ. ಈ ಪ್ರಕಾರವಾಗಿ ಬಾಣದರಂಗನು ಕಾಡಿನ ಮಧ್ಯದಲ್ಲಿ ಕತ್ತಲೆಯಲ್ಲಿ ದಿಕ್ಕು ಕಾಣದವನಾಗಿ ಅನ್ನ ನೀರಿಲ್ಲದೆ ಬಳಲಿದ ಮಹಾರಾಜನು ಏಳುತ್ತಾ ಬೀಳುತ್ತಾ ಕಲ್ಲು ಮುಳ್ಳುಗಳನ್ನು ತುಳಿಯುತ್ತಾ ಹರಿಯ ಧ್ಯಾನವ ಮಾಡುತ್ತಾ ಬರುತ್ತಿರಲು ಇತ್ತ ಶನಿದೇವರು ನಿರ್ಮಿಸಿದ ನಗರದ ಬೆಳಕನ್ನು ಕಂಡ ದೊರೆಯು ಅತ್ತ ಕಡೆಗೆ ಬರುತ್ತಿರುವುದನ್ನು ನೋಡಿದ ಶನಿದೇವ ಕಾಡಿಗೆ ಬೆಂಕಿ ಇಟ್ಟಿರಲು 4 ದಿಕ್ಕಿನಿಂದ ಬೆಂಕಿಯು ಭೂಮಂಡಲವನ್ನೇ ಆವರಿಸಿತು. ಇದರ ಉರಿಯು ಬಾಣದರಂಗನಿಗೆ ತಾಕಿ ಸುಟ್ಟ ಗಾಯಗಳಾಗಿ
ಗೋಳಾಡುತ್ತದರೆಯಲ್ಲಿ ಬೀಳಲು ಶನಿಯು ನಾಗಕನ್ಯೆಯನ್ನು ಕರೆದು ದೊರೆಯನ್ನು ಉಪಚರಿಸೆಂದು ಆಜ್ಞೆ ಮಾಡಲು ದೇವನ ಆಜ್ಞೆವತ್ತ ನಾಗಕನ್ಯೆಯು ಬಾಣದ ರಂಗನನ್ನು ತನ್ನ ಅರಮನೆಗೆ ಕರೆದು ತಂದು ಉಪಚರಿಸಲು ಅಲ್ಲಿಗೆ 1 ಮಾಸ ಕಳೆಯಲು ನಾಗಕನ್ಯೆಯು ಶನಿಯ ಪೇರೆಯಂತೆ ಮಾಯಾದಿಂದ ವ್ಯಾಮೋಹದಿಂದ ಮೋಹಗೊಂಡವಳಂತೆ ನಟಿಸಿದರು. ರಾಜನು ನಟನೆಗೆ ಬಲಿಯಾಗದಿರಲು ಒಂದು ದಿನ ರಾತ್ರಿ ಮಲಗುವ ರಾಜನಂ ಕಂಡು ಮಲಗಿರುವ ರಾಜನಂ ಕಂಡು ರಾಗವಂ ಪಾಡಲು ದೊರೆ ಎಚ್ಚರವಾಗದಿರಲು ಬೇಸತ್ತು ತನ್ನ ನಾಗಾಭರಣವನ್ನು ತೆಗೆದು ರಾಜನ ಪಕ್ಕದಲ್ಲೇ ಇರಿಸಿ ಹಾಕ್ಕೊಂಡಿದ್ದಂಥ ನಾಗಾಭರಣವನ್ನು ತೆಗೆದು ಮಹಾರಾಜನ ಪಕ್ಕದಲ್ಲೇ ಇರಿಸಿ ತಾನು ರಾಜನ ಪಕ್ಕದಲ್ಲೇ ಮಲಗಿರಲು ಇತ್ತ ಶನಿದೇವರು ನಾಗರಾವಿನ ರೂಪದಲ್ಲಿ ಶನಿದೇವರೇ ಮಾಡ್ತಾನೆ ಇದಕ್ಕೂ ಬಗ್ಲಿಲ್ವಲ್ಲ ಅಂತ ಹೇಳಿ ನಾಗರಾವಿನ ರೂಪವನ್ನು ತಾಳಿ ನಾಗಕನ್ಯೆಯ ಮನೆಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ನಾಗರಾವಿನ ರೂಪದಲ್ಲಿ ನಾಗಾಭರಣವನ್ನು ನುಂಗಲು ಬರುತ್ತಿದ್ದಾರದಂತೆಯೇ